ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಲೈಕ್ ಈಗ ಚೆನ್ನಾಗಿದ್ದೀನಿ. ಸೊ ಈಗ ಎಕ್ಸಾಮ್ಸ್ ಕಂಪ್ಲೀಟ್ ಆಯಿತು. ಸೊ ಈಗೊಂದು ಅನ್ನೋ ಫೇಸಲ್ಲಿದ್ದೀನಿ. ಸೊ 2 ಮಂತ್ಸಿಂದ ವಿಡಿಯೋಸ್ ಮಾಡಿಲ್ಲ. ಫಸ್ಟ್ ಲೈಕ್ December 5th ಐ ಲಾಸ್ಟ್ ಮೈ ಗ್ರ್ಯಾಂಡ್ ಮದರ್. ನನ್ನ ಫೇವ್ರೆಟ್ ಸರೋಜವ್ವನ ನಾವು ಲೂಸ್ ಮಾಡ್ಕೊಂಡ್ವಿ ಡ್ಯೂ ಟು ಬ್ರೆಸ್ಟ್ ಕ್ಯಾನ್ಸರ್. ಸೊ ಓಕೆ ಗೈಸ್, ಐ ಡೆಫಿನೆಟ್ಲಿ ಮಿಸ್ ಹರ್. ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಆ್ಯಂಡ್ ಅವ್ರು ಯಾವಾಗೂ ನನ್ನ ಸಪೋರ್ಟ್ ಮಾಡ್ತಿದ್ರು, ವ್ಲಾಗ್ಸ್ಗಾಗಲಿ ಎನಿಥಿಂಗ್. ನಾನು ಏನು ಹೇಳಿದ್ರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಯಿದ್ರು, ನನ್ನ ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಿದ್ರು. ನನ್ನ ಒಂದು ದೊಡ್ಡ ಸ್ಟ್ರೆಂಗ್ತ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಸ್ಟ್ರೆಂಗ್ತ್ ನಾನು ಮಿಸ್ ಮಾಡ್ಕೋತಿದ್ದೀನಿ. ಬಟ್ ಫಿಸಿಕಲಿ ಇಲ್ಲ, ಬಟ್ ಶಿ ಈಸ್ ಮೆಂಟಲಿ ಶಿ ಈಸ್ ವಿತ್ ಮೀ. ಓನ್ಲಿ ಪರ್ಸನ್ ಶಿ ಯೂಸ್ ಟು ಲಿಸನ್ ಟು ಮೀ. ಲೈಕ್ ಎಷ್ಟು ಸಿಲ್ಲಿ ಎಷ್ಟು ಮ್ಯಾಟರ್ ಎತ್ಕೊಂಡೋಗಿ ಹೇಳಿರ್ತೀನಿ ಗೈಸ್. ಐ ಸ್ಟಿಲ್ ರಿಮೆಂಬರ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ತುಂಬ ಸಿಲ್ಲಿ ಮ್ಯಾಟರ್ ಎತ್ಕೊಂಡು ಹೋಗಿ ದೊಡ್ಡದಾಗಿ ಏನೋ ಅನ್ನೋ ಥರ ಹೇಳಿರ್ತೀನಿ. ಲೈಕ್ ಅವರು ಪೇಷಂಟಾಗಿ ಕೇಳಿ ನನಗೆ ಹೆಂಗೆ ಬೇಕೋ ಹಂಗೆ ಹೇಳಿ ಸಮಾಧಾನ ಮಾಡಿ ಕಳಿಸೋದು ಅದಿದೆ ಅಲ್ಲ ಗೈಸ್, ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಈವನ್ ಮೈ ಮಾಮ್ ಕ್ಯಾನ್ ಡೂ ಇಟ್. ಸೊ ಐ ಡೆಫಿನೆಟ್ಲಿ ಮಿಸ್ ಹರ್. ಯಾರ್ದೋ ಬ್ರೇಕಪ್ ಆಯಿತು, ಯಾರ್ದೋ ಲವ್ ಸ್ಟೋರಿ ಸ್ಟಾರ್ಟ್ ಆಯಿತು, ಏನೋ ಬಸ್ಸಲ್ಲಿ ಲೈಕ್ ಹಂಗಾಯಿತು ಹಿಂಗಾಯಿತು ಏನೋ ಹೇಳ್ತಿದ್ದೆ ಗೈಸ್. ಎಷ್ಟು ಪೇಷನ್ಸಾಗಿ ಕುತ್ಕೊಂಡು, ಎಷ್ಟೇ ಬ್ಯುಸಿ ಇದ್ದರೂ ಕುತ್ಕೊಂಡು ಕೇಳೋರು ನನ್ನ ಮಾತನ್ನ, ನನಗೆ ಸಮಾಧಾನ ಮಾಡೋರು. ಐ ಡೆಫಿನೆಟ್ಲಿ ಮಿಸ್ ವ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಇಟ್ಸ್ ಅ ಟೈಮ್ ಟು ಗೆಟ್ ಪ್ಯಾಂಪರ್ಡ್. ಸೊ ಆ ಒಂದು ಸ್ಟ್ರೆಸ್ಸಿಂದಾಗಲಿ ಏನೋ ಇಂದಾಗಲಿ ಸ್ವಲ್ಪ ಹೇರ್ ಕೂಡ, ಫೇಸ್ ಎಲ್ಲ ಒಂಥರ ತುಂಬ ಕಷ್ಟ ಆಗಿತ್ತು. ಸೊ ಲೆಟ್ಸ್ ಚೇಂಜ್ ಅಂತ, ಇಟ್ಸ್ ದ ಟೈಮ್ ಟು ಪ್ಯಾಂಪರ್ ಮೈ ಸೆಲ್ಫ್ ಅಂತ ಅಂದ್ಕೊಂಡು. ಸೊ ಐ ಆಮ್ ಪ್ಲ್ಯಾನಿಂಗ್ ಫಾರ್ ಬೋಟಾಕ್ಸ್ ಟ್ರೀಟ್ಮೆಂಟ್. ಸೊ ಯು ಕ್ಯಾನ್ ಸಿ 1 year ಲೈಕ್ ಲಾಸ್ಟ್ ನೀವು ನೋಡಿರ್ಬೋದು, ಆವಾಗ ಜಸ್ಟ್ ಹೇರ್ ಕಟ್ ಆ್ಯಂಡ್ ಜಸ್ಟ್ ಟೆಂಪ್ರರಿ ಸ್ಟ್ರೈಟ್ನಿಂಗ್ ಮಾಡಿದ್ದೆ. ಸೊ ಓಕೆ ಗೈಸ್, ದಟ್ ವಾಸ್ ಗುಡ್. ಸೊ ನಾವು ಇವಾಗ ನನ್ನ ಕೂದಲಿಗೆ ಸ್ವಲ್ಪ ಪ್ರೋಟೀನ್ಸ್ ಲೈಕ್ ಕ್ಯಾಲ್ಶಿಯಮ್ ಏನೇನಿದೆ, ಅದೇನೇನು ಬೇಕು ಅದು ಬೇಕು. ಅದಕ್ಕೋಸ್ಕರ ನಾನು ಈಗ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಓಕೆ ಕಮ್ ಲೆಟ್ಸ್ ಗೋ ಆ್ಯಂಡ್ ಸಿ. ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅಲ್ಲೋಗಿ ಮೀಟ್ ಆಗೋಣ. ಬೈ. ಪ್ರೆಸೆಂಟ್ ಕಂಡೀಷನ್. ಯಾ. So now we'll do a deep cleansing wash. And we'll start your Botox treatment. Botox is what treatment means. Your hair will get prepared. Your waves is there, that will get little bit tamed down. Okay. So basically it is to improve your hair texture. So let's start. Yes, your hair wash. Yeah. ಸೊ ವಾಯ್ಸ್ ಓವರ್ ಕೊಡಲೇಬೇಕಂತ ಏನೂ ಇಲ್ಲ, ಬಿಕಾಸ್ ಎಲ್ರಿಗೂ ಗೊತ್ತಿರುತ್ತೆ ಈ ಪ್ರೋಸೆಸ್. ನಮ್ಮ ಜನರೇನು ಸುಮ್ಮನೆ ಗೈಸ್, ಎಲ್ಲರಿಗೂ ಎಲ್ಲ ಗೊತ್ತು ಇವಾಗ. ಬಟ್ ಸ್ಟಿಲ್ ಹೇಳಬೇಕಲ್ಲ, ಹೇಳ್ತಾ ಇದ್ದೀನಿ. ಸೊ ಹೇರ್ ವಾಶ್ ಮಾಡ್ತಾ ಇದ್ದಾರೆ, ಹೇರ್ ಕ್ಲೆನ್ಸ್ ಮಾಡಬೇಕಲ್ವ. ಸ್ಟಾರ್ಟಿಂಗ್ ಹೋದ ತಕ್ಷಣ ಅದನ್ನು ಮಾಡ್ತಾ ಇದ್ದಾರೆ. ಅದಾದ ನಂತರ ನನಗೊಂದು ಸ್ವಲ್ಪ ಹೊತ್ತು ಕೂರಿಸಿದ್ರು. ಆಮೇಲೆ ಹೇರ್ ಡ್ರೈ ಮಾಡ್ತಾ ಇದ್ದಾರೆ. ಅದಾದಮೇಲೆ ಒಂದು ಚೂರು ಪಾರ್ಟೇಷನ್ ಮಾಡಿಕೊಂಡು ಬೋಟಾಕ್ಸ್ ಟ್ರೀಟ್ಮೆಂಟ್ಗೆ ಏನು ಕ್ರೀಮ್ ಯೂಸ್ ಮಾಡ್ತಾರೆ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಫುಲ್ ಕೂದಲಿಗೆಲ್ಲ ಲೈಕ್ ಒಂದು ಸ್ಪ್ಲಿಟ್, ಒಂದು ಎಳೆ ಕೂಡ ಬಿಡ್ದಲೆ ಕ್ಲೀನಾಗಿ ಹಾಕಿದ್ದಾರೆ. ಬಿಕಾಸ್ ಇಟ್ ಮೇಕ್ಸ್ ದ ಹೇರ್ ಸ್ಟ್ರೈಟ್ ಆ್ಯಂಡ್ ಅದು ಲೈಕ್ ಸ್ಮೂತ್ ಎಫೆಕ್ಟ್ ಕೊಡುತ್ತೆ ಅಂತ. ಆಮೇಲೆ ಅದನ್ನು ಟೈಮ್ ಮಾಡ್ತಾಯಿದ್ದಾರೆ ಫಾರ್ 45 minutes. 45 minutes ಆದಮೇಲೆ ಡೈರೆಕ್ಟ್ ಹೇರ್ ವಾಶ್ ಮಾಡ್ದಲೇ ವಿತ್ ಪ್ರಾಡಕ್ಟ್ ಅವರು ನನಗೆ ಹೇರ್ ಡ್ರೈ ಮಾಡ್ತಿದ್ದಾರೆ. ನೆಕ್ಸ್ಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ದಾರೆ ವಿತ್ ಪ್ರಾಡಕ್ಟ್ ಓನ್ಲಿ, ಬಿಕಾಸ್ ಪ್ರಾಡಕ್ಟ್ 24 hours ಇರಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ತುಂಬ ಜನ ಲೈಕ್ಸ್ ಮೀನ್ ಕರ್ಲಿ ಹೇರ್, ಬಟ್ ನನ್ನ ಕರ್ಲಿ ಹೇರ್ ಈ ನಡುವೆ ಯಾಕೋ ಮ್ಯಾನೇಜ್ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ಒಂದು ಸತಿ ಸ್ಟ್ರೈಟ್ ಮಾಡಿ ಹೇರ್ನ ಒಂದು ಟ್ರೀಟ್ಮೆಂಟ್ ಮಾಡಿ ಪ್ರಾಪರಾಗಿ ಆದಮೇಲೆ ಅದಕ್ಕೊಂದು ಡೆಫಿನೇಷನ್ ಕೊಡೋಣ ಅಂತ. ಸೊ ದಟ್ಸ್ ಓಕೆ, ಇದು 1 year ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೈಸ್, ಐ ಆಮ್ ಬ್ಯಾಕ್ ಹೋಮ್. ಸೊ ಇವತ್ತು ಟ್ರೀಟ್ಮೆಂಟ್ ಆಯಿತು ಅಂತ ನಾನು ಅಂದ್ಕೊಂಡೆ, ಬಟ್ ಆಗಲಿಲ್ಲ ಗೈಸ್. ನಾಳೆ ಕೂಡ ಒಂದು ಸಿಟ್ಟಿಂಗ್ ಇದೆ. ಸೊ ಏನಂದರೆ ನಾಳೆ ಹೋಗಿ ಹೇರ್ ವಾಶ್ ಮಾಡಿಸ್ಕೋಬೇಕು, ಬಿಕಾಸ್ ಪ್ರಾಡಕ್ಟ್ ಹಂಗೆ ಇದೆ ತಲೆಯಲ್ಲಿ. ಯಾಕಂದರೆ 45 minutes ಕೂರಿಸಿದ್ರು ಅಲ್ವಾ, ಆ ಟೈಮಲ್ಲಿ ಅವ್ರು ಅದಾದಮೇಲೆ ಹೇರ್ ವಾಶ್ ಮಾಡಬಾರ್ದು. ಒಂದು 24 hours ಬಿಡಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾಳೆ ಮತ್ತೆ ಹೋಗಬೇಕು ಗೈಸ್. ಒಂದು ಹೇರ್ ವಾಶ್ ಆದಮೇಲೆ ಅಲ್ಲಿವರೆಗೂ ಟೈ ಮಾಡೋಂಗಿಲ್ಲ, ಬ್ಯಾಂಡ್ ಹಾಕಿ ಟೈ ಮಾಡೋಂಗಿಲ್ಲ, ಸ್ವೆಟ್ ಬರೋ ಹಾಗಿಲ್ಲ, ಒಂಚೂರು ನೀರು ಬೀಳೋ ಹಾಗಿಲ್ಲ.
24 ಅವರ್ಸ್ವರೆಗೂ ಹೀಗೇ ಇರ್ಬೇಕು ಗೈಸ್, ಒಂಥರ ಇರಿಟೇಷನ್ ನನಗೆ. ದಟ್ಸ್ ಓಕೆ, ಬಟ್ ಬ್ಯೂಟಿ ಈಸ್ ಪೇನ್ ಅಲ್ವಾ ಗೈಸ್. ಓಕೆ, ಅಷ್ಟೇ. ಸೊ ಚಾರ್ಜಸ್ ಬಂದು 4500 ಆಯಿತು. ಸೊ ನನ್ನ ಹೇರ್ ಲೆಂಗ್ತಿಗೆ 4500 ಆಯಿತು. ಸ್ವಲ್ಪ ಮಿಡ್ ಇರೋರಿಗೆ 6000, ಆಮೇಲೆ ಒಂಚೂರು ಉದ್ದ ಇರೋರಿಗೆ 9000, 10,000, 12,000 ಹಂಗೆ ಹೋಗುತ್ತೆ. ಸೊ ಇವತ್ತಿಗೆ ಇಷ್ಟೇ ಗೈಸ್. ನಾಳೆ ಹೋಗಿ ಹೇರ್ ವಾಶ್ ಆದಮೇಲೆ ಸಿಗ್ತೀನಿ. ಲೈಕ್ ಇಟ್ಸ್ ಲುಕಿಂಗ್ ಲೈಕ್ ವೆರಿ ಲೈಕ್ ಚಂಪು ಸ್ಟೈಲ್, ಫುಲ್ ಸ್ಟ್ರೈಟ್ ಇದೆ, ಅದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ನಾಳೆ ಸೆಟ್ ಆಗುತ್ತೆ. ನಾಳೆ ಟ್ರಿಮ್ ಕೂಡ ಮಾಡಿಸ್ತೀನಿ, ಒಂಚೂರು ನೀಟಾಗಿ ಹೇರ್ ಕಟ್ ಎಲ್ಲ ಮಾಡಿಸ್ತೀನಿ. ಲೈಕ್ ಫ್ರಂಟ್ ಬ್ಯಾಂಗ್ಸ್ ಎಲ್ಲ ಚೆನ್ನಾಗಿ ಸ್ವಲ್ಪ ಕರ್ಟನ್ ಬ್ಯಾಂಗ್ಸ್ ಥರ ಎಲ್ಲ. ಸೊ ಸದ್ಯಕ್ಕೆ ಐ ಆಮ್ ಫೈನ್ ವಿತ್ ದಿಸ್. ಅಮ್ಮ ಬೈತಾ ಇದ್ದಾರೆ ಗೈಸ್, ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾಡ್ತೀಯಾ ಅಂತ. ಗೈಸ್ ವೆಲ್ಕಮ್ ಟು ದ ಡೇ 2. ಸೊ ಪ್ರೆಸೆಂಟ್ ಸಿಚುವೇಶನ್ ಆಫ್ ಮೈ ಹೇರ್ ಹಿಂಗಿದೆ. ಏನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ, ನಿನ್ನೆ ಇದ್ದಂಗೆ ಇದೆ. ಇಲ್ಲೆಲ್ಲೋ ಒಂಚೂರು ವೇವಿ ಆಯಿತು ಅಂತ ನನಗನ್ನಿಸ್ತು, ಬಿಕಾಸ್ ನಾನು ಮಲಗಿದ್ದೆ ಆ ಥರ. ಸೊ ಇವತ್ತು ಹೋಗಿ ಹೇರ್ ವಾಶ್ ಮಾಡೋದಿದೆ. ಸೊ ಇದಾದಮೇಲೆ ದ ಟ್ರೀಟ್ಮೆಂಟ್ ವಿಲ್ ಗೆಟ್ ಟು ಎಂಡ್. ಸೊ ಬನ್ನಿ ಹೋಗೋಣ. ಗೈಸ್ ನನಗೆ ಒಬ್ಳಿಗೆ ಹೋಗೋಕೆ ಬೇಜಾರು ಅಂತ ಹೇಳಿದ್ದಕ್ಕೆ ಅಕ್ಕನ ಕರೆದೆ. ಪಾಪ ವೆಯ್ಟ್ ಮಾಡ್ಕೊಂಡಿದ್ದಾರೆ. ಅಕ್ಕ ಅಕ್ಕ मेरी दिल की धड़कन मेरी जाने मन मेरा संतूर मम्मी. ಹಾಯ್, ಹಲೋ, ವೆಲ್ಕಮ್ ಟು ಮೈ ವ್ಲಾಗ್. ಫಸ್ಟ್ ಟೈಮ್ ಬಂದಿರೋದು ನನ್ನ ವ್ಲಾಗಲ್ಲಿ ನೀವು. ಎಷ್ಟು ಸುಂದರವಾಗಿರೋರು ಯಾರು ನಮ್ಮ ವ್ಲಾಗಲ್ಲಿ ಬರೋದು? ನೀವೇ ಫಸ್ಟ್ ಟೈಮ್ ಬರ್ತಾ ಇರೋದು. ಎಷ್ಟು ದಿನ ಆಗಿತ್ತು ನೋಡಿ. ಆ್ಯಕ್ಚುಲಿ ಮಿಸ್ ಮಾಡ್ಕೊಂಡೆ, ನನ್ನ ಅಕ್ಕನ ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊಂಡೆ. ನಾನು ಜಿಮ್ಮಿಗೆ ಬರಬೇಕು ಅಂತ ಕಾಯ್ತಾ ಇದ್ದೀನಿ. ತರ್ಸ್ಡೇ ಹೋಗೋದೆ. ಜಿಮ್ಮಲ್ಲಿ ಒಂದು ವಿಡಿಯೋ ಮಾಡೋಣ ಅಕ್ಕ, ಒಂದು ಫುಲ್ ವ್ಲಾಗೇ ಮಾಡೋಣ ಜಿಮ್ಮಲ್ಲಿ. ಬೇಗ ಆದಷ್ಟು ಬೇಗ ಜಿಮ್ ಲೈಕ್ ಫುಲ್ ರೋಟೀನೇ ಮಾಡ್ತೀವಿ ನಾವು. ಒನ್ ವೀಕ್ ರೋಟೀನೇ ಮಾಡೋಣ. ಯಾಕೆ ಜಿಮ್ಗೆ ಫಸ್ಟ್ ಕರೆಕ್ಟಾಗಿ ಬಾಬಲ್ ಅಲ್ಲಿ 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 ಪವನ್ ಪವನ್ ನೋಡಿ ಗೈಸ್, ಅಲ್ಲಿ ಬಾಬು ರೋಡ್ ಕ್ರಾಸ್ ಮಾಡೋಕ್ಕೆ ಬರಲ್ಲ ಗೈಸ್. ಸ್ನ್ಯಾಪ್ ಕಾದಮ್ಮ, ವ್ಲಾಗ್ಲಾ ಕನ್ನಡದಲ್ಲಿ ಮಾತಾಡೋ. ಜಿಮ್ಮಿಗೆ ಬರೋದು ಬಿಟ್ಟು ಏನು ಮಾಡ್ತಾ ಇದೆಯಾ ಇಲ್ಲಿ? ಅವ್ನು ಮುಗಿಸಿದಾನೆ, ಲೆಗ್ ವರ್ಕೌಟ್ ಇವಾಗ ನಡೆಯಕ್ಕೆ ಆಗ್ತಾ ಇಲ್ಲ ಮನೇಲಿ. ಏನು ಮಾಡ್ತಿದ್ಯಾ? ಹಿಂಗೋ ಹೋಗ್ತಾ ಇದೀನಿ ಮನೆ ಹತ್ರ. ಟೈಮ್ ಆಗಾಯ್ತು, ದೊಡ್ಡದು ಹೋಗಿ ನಾನು ನ್ಯೂ ಹೇರ್ ಸ್ಟೈಲ್ ಎಕ್ಲೊಂದಿ. ಹಾಂ, ನಾವೇನು ಚಪ್ಪತ್ ಹಿಡಿ ಪೋನಿ. ಅವ್ನಿಗೆ ಇಷ್ಟ ಆಗಿಲ್ಲ, ಅವ್ನ ಕರ್ಲಿನೇ ಚೆನ್ನಾಗಿತ್ತು ಅಂದೆಲ್ಲ. ಬ್ಲ್ಯಾಕ್ ಕಾಣಿಸಿ ಎಡಿಟ್ ಮಾಡಕ್ಕೆ ನಂದು ಕೆಟ್ಟದಾಗ ಬಂದಿರುತ್ತೆ. ಕೇಳ್ದೆ ವಿಡಿಯೋ ಮಾಡ್ಬಿಡ್ತಾಳೆ. ಕಂಪ್ಲೇಂಟ್ ಹೇಳ್ತಾರೆ. ಸರಿ ಗೈಸ್, ಬಾಯ್ ಗೈಸ್, ನಾವು ಹೋಗ್ಬೇಕು. ಟ್ರೀಟ್ಮೆಂಟ್ ಇದೆ ಇನ್ನೊಂದು. ಬೆಳ್ಳ ಕಾಣಿಸ್ತಾ ಇದೆ ಬಿಡಿ ಇವಾಗ ಲೈಟಲ್ಲಿ. ಹಾಂ, ವಾ ಅಕ್ಕ ಇನ್ನ ಸ್ವಲ್ಪ ದಿನ ಚೆನ್ನಾಗಿರ್ಬೇಕು. ಲೈಟ್ ಹಾಕು ಅಂತ ಅವ್ನು ಚೆನ್ನಾಗಿ ಕಾಣಿಸ್ಬೇಕಲ್ಲ, ಅದಕ್ಕೆ. ರೇ ಕಳ್ಳ, ಹುಷಾರಾಗಿ ರೋಡ್ ಕ್ರಾಸ್ ಮಾಡಿ ನೀನು. ಬಾಯ್ ಬಾಯ್. ಇದ್ರೆ ಓಕೆ ಗೈಸ್. ನನಗೆ ಇವಾಗ ಹೇರ್ ಮಾಸ್ಕ್ ಹಾಕ್ಬಿಟ್ಟು ಹೋಗಿದ್ದಾರೆ. ಹೇರನ್ನು ಕ್ಲೀನಾಗಿ ವಾಶ್ ಮಾಡಿದ್ದಾರೆ. ಇವಾಗ ಮಾಸ್ಕ್ ಹಾಕ್ಬಿಟ್ಟು ಹಿಂಗೆ ಮಲಗಿಸ್ಬಿಟ್ಟು ಹೋಗ್ಬಿಟ್ಟವ್ರೆ ಗೈಸ್. ನಾನು ರೀಲ್ಸ್ ನೋಡ್ಕೊಂಡು ಮಲ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ದೀದಿ, ಬಾಯ್. ಪಾನಿಪುರಿ ತಿಂತಾ ಇದ್ದೀವಿ ಗೈಸ್, ಇವ್ರದ್ದು ಜಿಮ್ ಆದಮೇಲೆ ಮುಗೀತು ಗೈಸ್. ಈಗ ಜಸ್ಟ್ ಮನೆಗೆ ಬಂದೆ. ಸೊ ಮ್ಯಾಕ್ಸಿಮಮ್ ಒಂದು 15 ಮಿನಿಟ್ಸ್ ಹಿಡಿತು ಅಷ್ಟೇ. ಇವತ್ತು ಜಾಸ್ತಿ ಏನು ಹಿಡ್ತಿಲ್ಲ. ಆ್ಯಂಡ್ 40 to 50 ವಾಷಸ್ ಅಂತ ಹೇಳಿದ್ದಾರೆ. ಅಂದರೆ ಈ ಟ್ರೀಟ್ಮೆಂಟ್ ಲಾಸ್ಟ್ ಆಗೋದು. ಸೊ ನನಗೇನು ಭಯ ಅಂದರೆ ಅವು ಬೆಳೀತಾ ಬೆಳೀತಾ ಇಲ್ಲಿ ಕರ್ಲ್ ಆಗುತ್ತೆ, ಇಲ್ಲೆಲ್ಲ ಸ್ಟ್ರೈಟ್ ಇರುತ್ತೆ. ಅದು ಒಂದು ಭಯ ಇದೆ ನನಗೆ, ಬಿಕಾಸ್ ನನ್ನ ರೂಟ್ಸ್ ಎಲ್ಲ ಕರ್ಲ್ ಇರೋದ್ರಿಂದ. ಲೆಟ್ ಮೀ ಸಿ, ಲೆಟ್ಸ್ ಗೋ ವಿತ್ ದ ಫ್ಲೋ. ಒನ್ಸ್ ಮಾಡಿಸ್ಬೇಕು ಅಂತ ಇತ್ತು, ಮಾಡಿಸಿದ್ದೀನಿ. ಸೊ ಇಟ್ ಜಸ್ಟ್ ಲುಕ್ ಲೈಕ್ ದಿಸ್ ನೌ. ಐ ಥಿಂಕ್ ಐ ಕ್ಯಾನ್ ಮ್ಯಾನೇಜ್ ದಿಸ್ ಹೇರ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್, ಅಂದರೆ ನೆಕ್ಸ್ಟ್ ನನ್ನ ಬರ್ತ್ಡೇ ವ್ಲಾಗ್. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.